హాయ్ ఫ్రెండ్స్, అందరికీ నమస్తే. సమావేశంలో మాట్లాడుతున్న మాజీ రాజ్యసభ సభ్యుడు కేబి కృష్ణమూర్తి, ఎస్సీ ఎస్టీ నిధులను గ్యారంటీ పథకాలకు మళ్లింపు. గ్యారంటీ పథకాల పేర్లు ప్రజలకు చెప్పి అధికారంలోకి వచ్చిన కాంగ్రెస్ పార్టీ ఆ పథకాలకు అమలు చేయడానికి నిధులు లేక ఎస్టీలు కేటాయించిన నిధులను వాడుకొని వారి నోట్లో మట్టి కొడుతుందన్నారు మాజీ రాజ్యసభ సభ్యుడు కేబి కృష్ణమూర్తి తెలియజేశారు. ఆయన సోమవారం పట్నంలోని బీజేపీ కార్యాలయంలో జరిగిన పత్రికా సమావేశంలో పాల్గొని మాట్లాడారు. 70 సంవత్సరాల అత్యంత వెనుకబడిన భారతదేశం ప్రధానమంత్రి నరేంద్ర మోదీ నాయకత్వంలో 10 సంవత్సరాల సమయంలో అభివృద్ధి పథకంలో దూసుకెళ్తుందన్నారు. నేడు ప్రపంచ దేశాన్ని భారతదేశం అభివృద్ధిపై చర్చించుకుంటున్నారన్నారు. లోక్సభ ఎన్నికలు జరిగే 26వ తేదీ పోలింగ్లో చిత్రదుర్గ పార్లమెంటు స్థానం నుండి పోటీ చేస్తున్న బీజేపీ పార్టీ అభ్యర్థి గోవింద కారజోలను అత్యధిక మెజారిటీతో గెలిపించాలని కార్యకర్తలకు ప్రజలకు పిలుపునిచ్చారు. ఈ కార్యక్రమంలో పాల్గొన్న బీజేపీ పార్టీ జిల్లా అధ్యక్షుడు టీజీ గిరీష్, తాలూకా అధ్యక్షుడు రంగన్న, ప్రధాన కార్యదర్శి నవీన్ సీతారాం నాయక్, అల్కుందరాజ్, నాయకులు శివకుమార్, సాకేల్, గోవిందప్ప, తిప్పేస్వామి తదితరులు ಪಾಲ್ಗೊಂಡರು. ಕಾಂಗ್ರೆಸ್ ಅಲ್ಲಿ ಇಲ್ವಾ? ಅಲ್ಲಿ ಬಾಗಲಕೋಟೆಯಲ್ಲಿ ಆಯಮ್ಮನ ಇವರು ಅವರ ಪೋಸ್ಟ್ ಮಾಡ್ತಿದ್ದಾರೆ, ಇಲ್ಲಿ ಇನ್ನೊಬ್ರು ಯಾರೋ ಬೇರೆ ಪೋಸ್ಟ್ ಮಾಡ್ತಿದ್ದಾರೆ, ಅವರ್ಯಾರು ಇಂಡಿಪೆಂಡೆಂಟ್ ನಿಲ್ಬೇಕು. ಕೋಲಾರಲ್ಲಿ ಸಿಕ್ಕಾಪಟ್ಟೆ ಗಲಾಟೆನೆ ಅವ್ರ ಮನಸ್ಸಿಗೆ ಏನೋ ಇದಾಗ್ಬಿಟ್ಟು ಬೇಜಾರಾಗಿ ಅವ್ರೇನೋ ಮಾಡ್ತಾರೆ. ಬಟ್ ಅದನ್ನ ನಾವು ಬ್ರಾಡ್ ಬೇಸ್ಡ್ ಆಗಿ ತಗೊಳ್ಳೋದಿಲ್ಲ ಆಗೋದಿಲ್ಲ ಸರ್. ಇಟ್ಸ್ ಪಾರ್ಟಿ ಪಾರ್ಟಿ. ಇಲ್ಲ ರೆಸ್ಪೆಕ್ಟ್ಗೆ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ರಾಜ್ಯದ ರಾಷ್ಟ್ರ ನಾಯಕರಾದಂಥ ನಮ್ಮ ಕೆ ವಿ ಕೃಷ್ಣಮೂರ್ತಿ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತ ವೇದಿಕೆ ಮೇಲೆ ವಿತರಣೆ ನಮ್ಮ ಮುಖಂಡರಾದಂಥ ಸಾಕೇಂದ್ರ ಅವರು ಇದ್ದಾರೆ, ಅವರು ಸಹ ಸತ್ಯಪ್ಪಣ್ಣ ಅವರೆಲ್ಲರೂ ಬಳಸೋಬೇಕು ಬಯಸ್ತಾ ನನ್ನ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಸ್ಥಳದ ಅಧ್ಯಕ್ಷರುಗಳು ಸ್ವಾಗತವನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದಂಥ ಗೋವಿಂದ ಕಾರಜೋಳ ಅವರ ಪರವಾಗಿ ಬಿಜೆಪಿಯನ್ನು ಸದೃಢವಾಗಿ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು. ನಮ್ಮದು ಮೀಸಲು ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ನಮ್ಮ ಸಮಾಜದ ಹಿರಿಯ ಮುಖಂಡ, ಸಜ್ಜನ ಸರಳ ವ್ಯಕ್ತಿಗೆ ನಾನು ಸಹಕಾರ ನೀಡಬೇಕು. ಈ ತಾಲೂಕಿನಲ್ಲಿ ನಾನು ಏನು 1980ರಲ್ಲಿ ಸ್ಪರ್ಧಿಸಿ ಸುಮಾರು ಅಂತರಗಳಿಂದ ಸೋತಿದ್ದೆ. ಈ ತಾಲೂಕಿನ ಎಲ್ಲ ವ್ಯಕ್ತಿ ಪರಿಚಯ ಇದ್ದೀನಿ. ನಾನು ಈ ಕ್ಷೇತ್ರದಲ್ಲಿ ನನ್ನ ಪ್ರಭಾವವನ್ನು ಬೀರಿ ಈ ಮತಗಳನ್ನು ನಮ್ಮ ಕಮಲದ ಗುರುತಿಗೆ, ಬಿಜೆಪಿಯ ಗುರುತಿಗೆ ಮತ್ತು ಗೋವಿಂದ ಕಾರಜೋಳ ಅವರ ಇದರ ಮೇಲೆ ಒತ್ತುವುದರ ಮೂಲಕ ನಾನು ಸಹ ಪರವಾಗಿ ಕೆಲಸ ಮಾಡಿ ಪಕ್ಷದ ವ್ಯಕ್ತಿಯನ್ನು ಮತ್ತು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ಬಂದಿದ್ದಾರೆ. ಅವರು ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲರ ಪರವಾಗಿ ಅವರು ಸಹ ಸಹಕಾರ ಕೋರಿದ್ದಾರೆ. ಹಾಗೂ ಹಿರಿಯ ಮುಖಂಡರು ಏನು ಈ ತಾಲೂಕಲ್ಲಿ ಇವತ್ತು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಎರಡು ಒಂದಾಗಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನು ಈ ದೇಶ ಕಂಡಂಥ ಈ ಬಿಜೆಪಿ ಕನಸು ಕಾಂಗ್ರೆಸ್ ಭಾರತ ಮಾಡಬೇಕು ಚಿಂತನೆಯಲ್ಲಿ ನರೇಂದ್ರ ಮೋದಿ ಕೊಟ್ಟಂತ ಗಲಾಟೆ ಮಾಡಬೇಡಿ ದಯವಿಟ್ಟು. ಈ ದೇಶಕ್ಕೆ ನರೇಂದ್ರ ಮೋದಿ ಕೊಟ್ಟಂಥ ಕನಸುಗಳು ಏನು, ರೈತರಿಗೆ ಕಿಸಾನ್ ಸನ್ಮಾನ್ನಲ್ಲಿ ವರ್ಷಕ್ಕೆ 6,000 ಕೊಡ್ತಾ ಇದ್ದಾರೆ. ಆ ದುಡ್ಡು ಯಾವುದೇ ಒಂದು ರೂಪಾಯಿನೂ ಯಾವುದೇ ಒಂದು ದಲ್ಲಾಳಿಗಳ ಮೂಲಕ ಯಾವುದೇ ಒಂದು ಏಜೆಂಟ್ಗಳಿಂದಲೇ 1 ಎಕರೆ ಜಮೀನು ಇದ್ರೂ ಸಹ 100 ಎಕರೆ ಜಮೀನನ್ನು ಸಹ ನೇರವಾಗಿ ತಲುಪುವಂಥ ಒಂದು ಕಾರ್ಯಕ್ರಮ ಕೊಟ್ಟಂಥ ಧೀಮಂತ ನಾಯಕ ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ ವಿಧವಾ ಯೋಜನೆಗಳಿಗೆ ಸಾಕಷ್ಟು ಸಬ್ಸಿಡಿನ ಕೊಟ್ಟು ಅವರ ಹೆಣ್ಣು ಮಕ್ಕಳ ಸುಖವಾಗಿರ್ಬೋದು, ಅವರ ಆರೋಗ್ಯನ ಕಾಪಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿ ಇದೇ ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಏನು 70 ವರ್ಷ ನಾನು ಮಹಿಳೆಯರಿಗೆ ನಾನು ಮೀಸಲಾತಿ ಕೊಡ್ತೀನಿ ಅಂತಂದೇಳಿ ಸುಳ್ಳು ಹೇಳಿರುವಂಥ ಕಾಂಗ್ರೆಸ್ಗೆ ನೇರವಾದಂಥ ದಿಟ್ಟವಾದಂಥ ಉತ್ತರ ಕೊಟ್ಟಂಥ ನರೇಂದ್ರ ಮೋದಿ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಂದೇಳಿ ತೀರ್ಮಾನವನ್ನು ಸಹ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಏನು ಈ ದೇಶದಲ್ಲಿ ಇರ್ತಕ್ಕಂಥ 53 ಕೋಟಿ ಜನಸಂಖ್ಯೆಗೆ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ. 5 ಲಕ್ಷಕ್ಕಿಂತ ಇವತ್ತು ಜಾಸ್ತಿ ಮಾಡಬೇಕು ಅಂತ ಚಿಂತನೆ ಇದೆ. 5 ಲಕ್ಷ ಕಾರ್ಡನ್ನು ಎಲ್ಲ ಜಾತಿ ಜನಾಂಗ ಅವರ ಮೇಲೆ ಯಾವುದೇ ರೀತಿಯಾದಂಥ ಮೀಸಲಾತಿ ಇಲ್ಲ, ಎಲ್ಲರಿಗೂ ತಲುಪಬೇಕು. ಇದು ನೇರವಾದಂಥ ಕಾರ್ಯಕ್ರಮ, ಇದು ಬಿಜೆಪಿ ಕಾರ್ಯಕ್ರಮ, ನೇರವಾಗಿ ಹೋಗಬೇಕು ಅಂತ
ಚಿಂತನೆ ಮಾಡಿ ಅಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಕೊಟ್ಟ ಧೀಮಂತ ನರೇಂದ್ರ ಮೋದಿ ಮತ್ತು BJP ಅಂತ ಸಂದರ್ಭದಲ್ಲಿ ಹೇಳ್ತಾರ. ಇವತ್ತು ಕುಡಿಯೋಕ್ಕೆ ನೀರಿರ್ಬೇಕಾದ್ರೆ ಗಲ್ಲಿಗಳಿಗೆ ಹೋಗ್ತಾ ಇದ್ರು ದಲಿತರು, ಅವರು ಎಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮನೆ ಹತ್ರ ಬರಬೇಡ ಅಂತಂದು ಹೇಳಿ ಇನ್ನು ಖಿನ್ನತೆನ ಕಾಣ್ತಾ ಇದ್ರು ಸಮಾಜದಲ್ಲಿ. ಆ ಸಮಾಜದ ಸೋಗಲಾಡಿತನ, ಆ ಸಮಾಜದ ಮೌಢ್ಯಗಳನ್ನು ಹೋಗಲಾಡಿಸಲು ನರೇಂದ್ರ ಮೋದಿ ಅವರು ಚಿಂತನೆ ಮಾಡಿ ಎಲ್ಲ ಮನೆಗಳ, ಎಲ್ಲ ಗಲ್ಲಿಗಳ ಮನೆ ಬಾಗಿಲಿಗೆ ನಲ್ಲಿ ನೀರನ್ನು ಇಟ್ಟು ಮನೆ ಮನೆಗೆ ಜಲ ಜೀವನ ಯೋಜನೆ ಕೆಳಗಡೆ, ಜಲ ಜೀವನ ಮಿಷನ್ ಕೆಳಗಡೆ ಎಲ್ಲ ಜಾತಿ, ಜನಾಂಗ, ಧರ್ಮ ಎಲ್ಲರೂ ಸೇರಿ ಈ ಗಂಗೆಯ ಮೂಲಕ ನಾವು ಸಮಾನತೆ ಕಾಣಬೇಕು ಈ ದೇಶದಲ್ಲಿ ಒಂದು ಚಿಂತನೆ ಮೂಲಕ ಇವತ್ತು ಮನೆ ಗಂಗೆ ಯೋಜನೆ ಇವತ್ತು ಇಷ್ಟೊಂದು ಎಲ್ಲ ಆಗ್ತಾರೆ. ದೇಶದ ಬಗ್ಗೆ ಚಿಂತನೆ ಮಾಡೋದು ಸಂದರ್ಭದಲ್ಲಿ ಸಾಹೇಬರು ಇವತ್ತು ದೇಶದಲ್ಲಿ ವಿಶ್ವಗುರು ಆದ ಸಂದರ್ಭ ಇವತ್ತು ನಮ್ಮ ಭಾರತಕ್ಕೆ ಬಂದಿದೆ. ನಾವು ಇವತ್ತು ಏನಾದ್ರು ಬಂದಿದ್ದಾರೆ ಅಂದರೆ ನಾವು ದೊಡ್ಡಣ್ಣ ಎದುರಿಗೆ ಹೋದಂಥ ಸಂದರ್ಭದಲ್ಲಿ ಇವರು ಯಾರೋ ಅವಾರ್ಡಿದ್ರು ಅವರು ಇವರು ಅಂತ ಹೇಳಿ ವಿಷಯ ಬೆಳಕು ಬಂದಿದ್ದಾರೆ ಅಂತ ತೀರ್ಮಾನ ಮಾಡಿದಂಥ ಈ ದೇಶನ ಇವತ್ತು ಅಮೂಲ್ಯ ಆಗ್ರಹ ಅಭಿವೃದ್ಧಿಗಳಲ್ಲಿ, ಅಮೂಲ್ಯಾಗ್ರಹ ಇವುಗಳಲ್ಲಿ ಈ ಪ್ರಪಂಚಕ್ಕೆ ಕಾಣಬೇಕಾಗಿದ್ದು ಏನಿದೆ ಅಂದರೆ ಒಳ್ಳೆ ರಸ್ತೆಗಳು ಕಾಣಬೇಕಾಯಿತು, ಒಳ್ಳೆ ರೈಲು ಮಾರ್ಗಗಳು ಕಾಣಬೇಕಾಯಿತು, ಒಳ್ಳೆ ವಿಮಾನಗಳು ಕಾಣಬೇಕಾಯಿತು. ಈ ದೇಶ ಇರಿಗೇಷನ್ ಏನು ರಾಷ್ಟ್ರೀಕೃತವಾದಂಥ ರೈತರ ಅಭಿವೃದ್ಧಿಗಳನ್ನು ಕಾಣಬೇಕಾಯಿತು. ಇಷ್ಟನ್ನು ಸಹ ಕೊಟ್ಟು ಈ ದೇಶನ ವಿಶ್ವಗುರುಮಾನಕ್ಕೆ ಹೊರಟಿದ್ದಾರೆ. ಈ ದೇಶ 2047 28ರ ಚುನಾವಣೆಗೆ ಈ ದೇಶ 3 ಟ್ರಿಲಿಯನ್ ಶ್ರೀಮಂತಿಕೆಯನ್ನಾಗಿ ದೇಶದ ಪ್ರಪಂಚದ 3ನೇ ಶ್ರೀಮಂತ ಈಗ ನರೇಂದ್ರ ಮೋದಿ ಅವರು ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ ಭದ್ರ ಬುನಾದಿ. ಭವಿಷ್ಯಕ್ಕೆ 2024ರ ಚುನಾವಣೆ, 2024ರ ಚುನಾವಣೆ ಈ ದೇಶದ, ಇಡೀ ಪ್ರಪಂಚದಲ್ಲಿ ಈ ದೇಶದ ಭವಿಷ್ಯವನ್ನು ನಿರೂಪಿಸತಕ್ಕ ಚುನಾವಣೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಬಂದಂಥ ಎಲ್ಲ ಪಾತ್ರಕ ಮಾಧ್ಯಮದವರು, ಸಂಸ್ಥೆಗಳು ದೇಶದ ಉದ್ಯೋಗ ಪಕ್ಷ ಬೆಳಗ್ಗೆಯಿಂದನೂ ಮಾಜಿ ಶಾಸಕರು ಕುಂದ್ರಾಯಕರು ಭಾಳಷ್ಟು ಹಳ್ಳಿಗಳಿಗೆ ಕ್ಯಾನ್ವಾಸ್ ಮಾಡ್ತಾರೆ. ಬಟ್ ಅಲ್ಲೆಲ್ಲೂ BJP ಅವರು ಕಂಡುಬಂದು JDS ಕಂಡುಬಂದು ಅದು ಇವತ್ತು ನಮ್ಮ ಪಕ್ಷದ ಹಿಂದೆ ನೆನ್ನೆ ನಮ್ಮದು ಆಫೀಸಿಗೆ ಬಂದ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಸಕ್ರಿಯವಾಗಿ ಸ್ವಾಗತ ಬಯಸುತ್ತೇವೆ. ಇಲ್ಲೇ ನಾವು ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಈಗ ನಾವು ಹೋದರೆ ತುಂಬ ಸಂತೋಷ. ಅವ್ರ ಜೊತೆ ಅವರು ಸಹಕಾರ ಇದೆ. ನಾವು ಎರಡೂ ಪಕ್ಷದವರು ಹಾಲು ಜೈತರ ಇದ್ದೀವಿ. ಇದರಲ್ಲಿ ಯಾವುದೇ ಇಲ್ಲ. ನಾಳೆ ಮಂಗಳವಾರ ಕ್ಷೇತ್ರದಿದೆ, ಇವರು ಜಾಯ್ನ್ ಆಗ್ತಾರೆ. ಕಸ್ಬಾಗೆ ನಾನು ಜಾಯ್ನ್ ಆಗ್ತಿದ್ದೀನಿ. ಎಲ್ಲರೂ ಟೋಟಲ್ ನಮ್ಮ ಟೀಮ್ ಎಲ್ಲ ಜಾಯ್ನ್ ಆಗುತ್ತೆ. ನಾಳೆ ಕಾರ್ಯಕ್ರಮವನ್ನು ಇವತ್ತು ಪತ್ರಿಕಾ ಮೇಲೆ ಹಿರಿಯ ಮುಖಂಡರು ಕಾರ್ಯಕರ್ತರು ಕರ್ಕೊಂಡು ಕಾರ್ಯಕರ್ತರು ಕಾಣ್ತಾ ಇದೆ ಇವತ್ತು ಎಲ್ಲಿ ಹೊಲಬಲ್ಲಿ BKಯಲ್ಲಿ ನಿಮ್ಮ ಕಾರ್ಯಕರ್ತರು ಎಲ್ಲ JDS ಅವರೇ ಟೌನ್ ಗಿರೀಶ್ ಮಾತ್ರ ಹೋದ್ರೆ ಈಗ ಮಾಧ್ಯಮ ಮಿತ್ರರೇ, ನಿನ್ನೆ ಒಂದು ಕಾರ್ಯಕ್ರಮ ನಾವು ಕೊಟ್ಟಿದ್ವಿ. ನಮ್ಮದು ಕರಪತ್ರ ಇನ್ನೂ ಹೋಗಿರಲಿಲ್ಲ. ಇವತ್ತು ಬೆಳಗ್ಗೆ ಎಲ್ಲ ಹಳ್ಳಿನಲ್ಲೂ ನಮ್ಮ ಬೂತ್ ಪ್ರಮುಖರಿಗೆ ಎಲ್ಲರಿಗೂ ಹೇಳಿದ್ವಿ. ಅವರು ಕರಪತ್ರ ಹಂಚುವ ಕಾರ್ಯದಲ್ಲಿ ಅವರವರ ಹಳ್ಳಿನಲ್ಲಿ ಅವರು ವಾಸ್ತವ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಪತ್ರಿಕಾ ಮುಕ್ತಾಯ ಮಾಡ್ತಾರೆ. ಎಲ್ಲಿ ಯಾವುದೇ ಅಭ್ಯರ್ಥಿ ಲೋಕಸಭಾ ನಿಂತ್ಕೊಂಡ್ರೆ ನಾನು ಆ ಕ್ಷೇತ್ರಕ್ಕೆ ಇಂಥದ್ದು ಮಾಡ್ತೀನಿ, ಇಂಥದ್ದು ಸಮಸ್ಯೆ ಮಾಡ್ತೀನಿ ಅಂತ ಎಲ್ಲಿಯೂ ನಮ್ಮ ಅಭ್ಯರ್ಥಿ ಹೇಳ್ತೇವೆ. ಮೋದಿ ಮುಖ ನೋಡಿ ನಮ್ಗೆ ಓಟ್ ಹಾಕಿ, ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಪ್ರಚಾರ ತಗೊಂತಾ ಇದ್ದಾರೆ. ಮೋದಿ ಒಬ್ಬರೇ ಇಲ್ಲ ನೀವು ಬೇಕು ಅಂದ್ರೆ ಇನ್ನು ಸಂಸದ ಸಂಸ್ಥೆ ಯಾಕೆ ಅಂತ ಜನ ಹೇಳ್ತಾ ಇದ್ದಾರೆ. ಸರ್ ನಮ್ಮನೆ ಸಭೆಯಲ್ಲಿ ಮೊನ್ನೆ ಸಭೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಸಂಸದರಾಗಿರ್ತಾರೆ, ಕೇಂದ್ರ ಸಚಿವರಾಗಿರು ಸಹ ಈ ಜಿಲ್ಲೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೂ ಸಹ ಪರ್ಮನೆಂಟ್ ಕಾಮಗಾರಿ ಮಾಡಿಸಿಲ್ಲ ಅಂತ ಆಪಾದನೆ. ಸಮಯ ಸಂದರ್ಭ ಬರುತ್ತೆ. ಕೊರೋನಾದಿಂದ ಹಿಂದಿರುಗಿ ಕೊರೋನಾ ಬಂದಿದ್ದರಿಂದ 3 ವರ್ಷ ಯಾವುದೇ ಸರ್ಕಾರ ಲಸಿಕೆ ಕೊಡೋದ್ರಿಂದ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಮತ್ತು ಪ್ರಾಣ ಜೀವ ಆಮೇಲೆ ಮುಂದಿನ ಕಾರ್ಯ ಅನ್ನೋ ದೃಷ್ಟಿಯಲ್ಲಿ ಯಾವುದೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಯಾರಾದರೂ ಒಪ್ಕೊಳ್ಳೋಂಥ ಕೆಲಸ. ಬಟ್ ಹಿಂದಿನ ಸಂಸದರು ಆದಂಥ ಜನಾರ್ದನ ಸ್ವಾಮಿ ಸಾಕಷ್ಟು ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಅವಕಾಶ ಬಂತು. ಅವಾಗ ಈ ಥರ ಹರ್ಡಲ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಈಗಿನ
ಅಭ್ಯರ್ಥಿ ಅನ್ನೋದು ಮೊನ್ನೆ ನೀವು ಸಭೆಯಲ್ಲಿ ಕೇಳಿರ್ಬೋದು. ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಗುಳೆ ಹೋಗಿರುವಂಥ 50,000 ಜನಕ್ಕೆ ನಾನು ಏನಾದರೂ ಒಂದು ಕಾಮಗಾರಿಯನ್ನು ರೂಪಿಸಿ ನಾನು ಹೋಗೋದೊಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಸಾಕಷ್ಟು ನಿಮಗೆ ಮೊನ್ನೆ ಅವರೇ ಹೇಳಿದ್ದಾರೆ, ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಅದಲ್ಲ ಸರ್, ಅದೇ ಪತ್ರಿಕಾರೇ, ನಾವು ತರೀಕೆರೆ ಇದ್ರನ್ನ ಒಂದು ಓಪನ್ ಮಾಡಿಸಿ ಭದ್ರಾ ನೀರು ಈ ಕುಡಿಯೋ ನೀರು ಬರಬೇಕಾದ್ರೆ ಕಾರಣ ಏನು ಗೊತ್ತಾ? ನಾರಾಯಣ ಸ್ವಾಮಿ ಅವರೇ ಕೊರೋನಾ ಸಂದರ್ಭದಲ್ಲಿ ಎಷ್ಟು ವರ್ಷ ಅದನ್ನೆಲ್ಲ ಓಪನ್ ಮಾಡಿಸಿ ಇವತ್ತು ಭದ್ರಾ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಮಾಡಿದ್ದಾರೆ. ಸರಾಗ ಗೊತ್ತಾಯಿತು ಅಂದ್ರೆ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದೀವಿ, ಇನ್ನೂ ಒಂದು ಹೇಳ್ತಾ ಇದ್ದೀವಿ ಪತ್ರಿಕೆಯರಿಗೆ, ಈ ದೇಶದಲ್ಲಿ 40 ಕೋಟಿ ಜನಸಂಖ್ಯೆ ಯಾರಿದ್ದಾರೆ, ನರೇಂದ್ರ ಮೋದಿ ಕೊಟ್ಟಂತ ಕೊಡುಗೆ ಎಲ್ಲರಿಗೂ ನಾವು ಇದಕ್ಕೆ ಹಾಕುವುದರ ಮೂಲಕ ಎಲ್ಲರಿಗೂ ಬಿಜೆಪಿಯ ಫಲಾನುಭವಿಗಳು, ಬಿಜೆಪಿಯ ಸವಲತ್ತು, ಬಿಜೆಪಿ ಎಲ್ಲರೂ ಸೇರಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ವಿ. ಇನ್ಸಿಡೆಂಟ್ ಆಗಿದ್ದಾಗ 75 ಸಾವಿರ 75 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಜೆ ನಾರಾಯಣಸ್ವಾಮಿ ಅವರು, ಸೆಂಟ್ರಲ್ ಸಂಸಾರಿಕರು. ಮಿನಿಸ್ಟರ್ ಆಗಿತ್ತು, ₹1 ಕೊಟ್ಟಿಲ್ಲ. ಕನ್ನಡಿ ಗೌರ್ಮೆಂಟ್ನಲ್ಲಿ ಕಾರ್ಡ್ ಗೌರ್ಮೆಂಟ್ ನಾನು ಹೇಳ್ದಲ್ಲ, ಕೊರೋನಾ ಬಂದಿರೋ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಈಗಿನ ಎಂಪಿಗಳು ಅದನ್ನ ಸರಿದೂಗಿಸ್ತಾರೆ, ಅದನ್ನ ಸರಿ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಆಶಾಭಾವನೆ ಇದೆ. ಮೋಡಿ ಮಾಡ್ತಾರೆ. ಅದು ಹೈಕಮಾಂಡ್ ನೋಡ್ಕೊಳುತ್ತೆ. ಸೋಲ್ತಾರೆ ಅಂತಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ಬೇರೆ ಬೇರೆ ತರ ಆಲೋಚನೆ ಮಾಡುತ್ತೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಸರ್, ಈಗ ಎಕ್ಸ್-ಎಂಪಿಗಳೆಲ್ಲ ಕ್ಯಾನ್ವಾಸ್ ಬರ್ತಾ ಇಲ್ಲ, ಪ್ರೆಸೆಂಟ್ ಎಂಪಿ ಯಾಕೆ ಬರ್ತಾ ಇಲ್ಲ? ಸರ್, ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಹೋಗಿರೋ ಬಂದಿದ್ರು. ಇಲ್ಲ, ಯಾವಾಗ ಬಂದಿದ್ದು ಸರ್? ಮೊನ್ನೆ ಪ್ರೋಗ್ರಾಮ್ ಬಂದಿದ್ರಲ್ಲ, ಬಹಿರಂಗ ಸಭೆಗೆ ಫಸ್ಟ್ ಬಹಿರಂಗ ಸಭೆಗೆ ಬಂದು ಅವರೇ ಚಾಲನೆ ಮಾಡಿದ್ರು. ಸರ್, ಬಹಿರಂಗ ಸಭೆ ಚಾಲನೆ ಇಲ್ಲ. ಹರೀಶ್ ನೋಡ್ಕೊಂತ ಇದ್ದಾರೆ. ಈಗ ನಮ್ಮ ಮುಖ್ಯ ಅತಿಥಿಗಳಾದಂಥ ಕೆ.ವಿ. ಕೃಷ್ಣಮೂರ್ತಿ ಸರ್ಗೆ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ಮಾವಡ ಮಂಡಲದಿಂದ ಅವರಿಗೆ ಆದ್ಯವಾಗಿ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಸರ್, ಇಲ್ಲಿ ಸರ್ ನೀವು ಈ ಕಡೆ ಬಂದುಬಿಡ್ರಿ, ಈ ಕಡೆ ನೋಡ್ರಿ ಸರ್, ಈ ಕಡೆ ಬಂದುಬಿಡ್ರಿ. ఉందిలే అయ్యా అయ్యా ఏమన్నా దొబ్బి సార్ ಈಗ ಚುನಾವಣಾ ರಾಜಕೀಯದಲ್ಲಿ ತುಂಬ ಅಷ್ಟು ಜನ ಅಭ್ಯರ್ಥಿಗಳಿರ್ತಾರೆ. ಒಬ್ಬ ಅಭ್ಯರ್ಥಿಗಳು ಇನ್ನೊಬ್ಬ ಅಭ್ಯರ್ಥಿ ಮೇಲೆ ಅಥವಾ ಅವರಿಗೆ ಟಿಕೆಟ್ ಕೊಟ್ಟಿರೋ ಯಾವ ಒಂದು ವ್ಯವಸ್ಥೆ ಇರ್ತದೆ ಪಾರ್ಟಿನಲ್ಲಿ, ಯಾರು ಪ್ರೆಸಿಡೆಂಟ್ ಇರ್ತಾರೆ, ಯಾರು ಇರ್ತಾರೆ, ಅವ್ರ ಮೇಲೆ ಹೇಳೋದು ಸಹಜ. ನಿಜವಾಗಿ ಇದು ಇಟ್ ಈಸ್ ಅ ಇಂಟರ್ನಲ್ ಪೊಲಿಟಿಕಲ್ ಮ್ಯಾಟರ್. ಈಗ ಯಾವ ಪಕ್ಷದಲ್ಲಿ ಡಿಸಿಡೆನ್ಸ್ ಇಲ್ಲ. ಅದೇ ರೀತಿ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರು ಹಾಗೂ ಮಾಧ್ಯಮದ ಮಿತ್ರರಿಗೂ ಸಹ ಈ ಪತ್ರಿಕಾ